ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ HL ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ F. ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ HL ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಅಂದರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಪದ. ಡಯಾಬಿಟೀಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನಾ ಅಲ್ವಾ ಅನ್ನೋದನ್ನ ತಜ್ಞ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ, ಮಾಡಕ್ಕಾಗಲ್ವಾ ಅನ್ನೋದನ್ನ ನೋಡೋಣ. ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನು ಕರೀತಾರೆ, ಅದರಲ್ಲಿ ಎರಡು ರೀತಿ ಇರುತ್ತೆ. ನಾವು ವೈದ್ಯಕೀಯವಾಗಿ ನೋಡುವಾಗ ಟೈಪ್ 1 ಅವ್ರ ಮೊದಲನೇ ರೀತಿಯ ಮಧುಮೇಹ ಅಂದರೆ ಅದರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಾಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನು ಮಾಡುತ್ತೆ, ಇನ್ಸುಲಿನನ್ನು ತಯಾರು ಮಾಡುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂಥ ನಾವು ಏನು ಆಹಾರ ತಿಂದಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನು ಕಂಟ್ರೋಲಿಗೆ ತರುವಂಥ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂಥವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಆನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಬಂದಿರುತ್ತೆ. ಟೈಪ್ 1 ಅಂತ ಹೇಳ್ತೀವಲ್ಲ, ಆ ಥರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನು ಮಾಡ್ತಾರೆ, ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ. ಸೊ ಅಂಥವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು ಟೈಪ್ 2 ಅಂತ ಕರಿತೇವೆ. ಈ ಟೈಪ್ 2 ಮಧುಮೇಹದಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ, ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಸಮಸ್ಯೆ ಆಗಿರುತ್ತೆ. ಉದಾಹರಣೆಗೆ ಕಾಲ್ಗೆ ಏನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ. ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ. ಅವ್ರು ಎಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿಂಗ್ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರು ಆಸ್ಪತ್ರೆಗೆ ಹೋದಾಗ ಅಚಾನಕ್ಕಾಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನಿರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ. ಆದರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗದಲ್ಲೇ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂಥ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70% ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೀವಿ. ನಾವು ರಿವರ್ಸ್ ಮಾಡ್ಬೋದು. ಅಂದ್ರೆ ನಮ್ಮ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಜನರಲ್ಲಿ ಟೈಪ್ 2 ಇರೋರೇ ಜಾಸ್ತಿ ಇದ್ದಾರೆ ನಮ್ಮ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲ್ಯಾಂಡ್ ಅಂತ ಕಡೆ ಎಲ್ಲ ಟೈಪ್ 1 ಹೆಚ್ಚು ಕಾಮನ್ ಇದೆ. ಆದರೆ ಟೈಪ್ 2 ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಆಗಿರೋ ಮಧುಮೇಹ. ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು. ಸರ್, ಈ ಎರಡರ ನಡುವನು ಒಂದು ಕ್ಯಾಟಗರಿ ಇದೆ ಅಂತಲ್ಲ? ಹೌದು, ಇದೆ. ಇನ್ಫ್ಯಾಕ್ಟ್ ಅಂಥವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ. ಯಾಕೆಂದ್ರೆ ಅವ್ರಿಗಿನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದರೆ ಆ 3ನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ರಿವರ್ಸ್ ಮಾಡೋಕ್ಕಾಗಲಿಲ್ಲ ಅಂದರೂ 3ನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನಿನ ರಿಕ್ವೈರ್ಮೆಂಟ್ನ ಖಂಡಿತವಾಗಿ ಕಮ್ಮಿ ಮಾಡ್ಬೋದು. ಇದಂತೂ ಎಲ್ಲರಿಗೂ ಮಾಡ್ಬೋದು ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಬಹುತೇಕ ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೇನೆ. ಆದರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದ್ರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ ಪ್ರಕಾರ ಮಧುಮೇಹ ಗುಣಪಡಿಸ್ಲಿಕ್ಕೆ ಆಗದೇ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವುದು ಡೆಫಿನಿಷನ್ನೇ ಇಲ್ಲ. ಯಾತಕ್ಕೆ ಅಂದ್ರೆ ಇಟ್ಸ್ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಆಗದೇ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ. ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು ಸೊ ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, ಅಂದ್ರೆ ಒಂದು 2-3 ವರ್ಷ ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ.
ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ 2-3 ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲನ್ನು ಕಮ್ಮಿ ಮಾಡ್ತಾ ಬಂದು ಮೆಡಿಸಿನನ್ನು ಕಮ್ಮಿ ಮಾಡ್ತಾ ಬರ್ತೀವಿ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತೇವೆ. ಅದನ್ನು ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್. ಅಂದರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮನ್ನು ಅವ್ರು ಪಡ್ಕೋಬೋದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಆ ಮಧುಮೇಹ ಇರುತ್ತಾರಲ್ಲ ಅವ್ರಿಗೆ ಡಾಕ್ಟ್ರುಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ. ಮತ್ತು ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪ ಅಂದರೆ, ಡಾಕ್ಟ್ರು ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದ್ದೀವಿ, ಇಷ್ಟೇ ಇಲ್ಲಿಗೆ ಮುಗೀತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆ್ಯಕ್ಚುಲಿ ಆ ಥರ ಇರೋದಿಲ್ಲ. ಅದು ಇಲ್ಲಿ 2 ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೀವಿ. ಆ ಒಂದು ಮಾತ್ರೆನಲ್ಲಿ 2-3 ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳ್ಳೋದು ಒಂದೇ ಮಾತ್ರೆ ಆದರೆ ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ. FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ, ಅದಿರುತ್ತೆ. ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ 1-2 ಕೆಮಿಕಲ್ಸ್ ಬೇರೆ ಬೇರೆ ಥರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನು ಅನಿಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದ್ದೀವಿ, ಸಕ್ಕರೆ ಕಂಟ್ರೋಲಲ್ಲಿದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದರೆ ಅವ್ರು ಆ್ಯಕ್ಚುಲಿ ಒಂದು ಮಾತ್ರೆಯಲ್ಲಿ 3 ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದರೆ, ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾವು ಗಣನೀಯವಾಗಿ ಇಳಿಸ್ಬೋದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸ್ಬೋದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, 1-2 ದಿವಸದಲ್ಲಿ ಆಗಲ್ಲ, 2-3 ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನು ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂಥ ಪದ್ಧತಿ. ಇದು ಕ್ಲಿನಿಕ್ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಮುಟ್ತಿದಂಗೆ ಸರಿ ಹೋಗುತ್ತೆ ಅಂತ ಆ ಥರ ಏನೂ ಇಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನು ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗಿರೋ ಸಮಸ್ಯೆ 1 ದಿವಸದಲ್ಲಿ ಬರಲಿಲ್ಲ. ನಿಮಗೆ ಮಧುಮೇಹ ಅನ್ನೋದು ಬರ್ಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆಯಾಗಿ ಮಧುಮೇಹ ಬಂತು. ಅದೇ ಥರ ಅದು ರಿವರ್ಸ್ ಆಗಬೇಕಾದ್ರೆ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. 1 ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ ಒಂದು 2-3 ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನು ಕಮ್ಮಿ ಮಾಡ್ಬೋದು. ಇದು ಭಾಳ ಮುಖ್ಯ. ಇದು ಅಂದರೆ ಎಲ್ಲರೂ ಪ್ರಯತ್ನ ಮಾಡಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದರೆ ಬರೀ ಮಾತ್ರೆ ತಗೊಳ್ತಾ ಹೋದರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ 2ನೇ ರೀತಿಯಾದ ಡಯಾಬಿಟಿಕ್ಸೇ ಹೆಚ್ಚು ಕಾಮನ್ ಆಗಿರೋದು. ಟೈಪ್ 2 ಡಯಾಬಿಟಿಕ್ಸೇ ಕಾಮನ್ ಆಗಿರೋದು. ಇದರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನು ತೆಗೆದುಕೊಳ್ತಾ ಹೋದರೆ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸ್ತಾರೆ. ಯಾಕೆಂದರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಯಾರಿಗೊಬ್ರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯಿತು, ಇವತ್ತು ಅವ್ರಿಗೆ ಕಂಡಿಡಿದ್ವಿ, ಇವತ್ತು ಮಾತ್ರೆ ಕೊಟ್ಟರು ಅಂದರೆ ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯಿತು ಅಂದರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದು ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ಕೆ ಗಾಯ ಆದರೆ ಚರ್ಮ ಗುಣ ಆಗುತ್ತೆ, ಆದರೆ ರೆಟಿನಾಕ್ಕೆ ತೊಂದರೆ ಆದರೆ ಅದು ರೆಟಿನಾ ಗುಣ ಆಗೋದಿಲ್ಲ. ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ಥರ ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು. ಅದೇ ಥರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನು ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ, ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನೀವು 15-20 ವರ್ಷ ಸುಮ್ಮನೆ ಮಾತ್ರೆ ತೊಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿನಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನು ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನು ಮಾಡಿದ್ರೆ ನಾವು ಅದರ ಪ್ರೋಗ್ರೆಷನನ್ನು ನಿಲ್ಲಿಸ್ಬೋದು, ಮೆಡಿಸಿನ್ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು. ಮತ್ತು ಔಟ್ಕಮ್ಸ್ ಅಂತ ಏನು ಹೇಳ್ತೀವಿ, 15-20 ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೇ ಇರೋಂಗೆ ತಡೆಗಟ್ಬಿಡ್ಬೋದು. ಅಂದರೆ ನೀವು ಎಷ್ಟು ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟು ಜಲ್ದಿ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು. ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ, ಹೌದು ಅಲ್ವಾ? ಬದಲಾವಣೆಗಳನ್ನು ಸೂಚಿಸ್ತೀರಿ. ಅದ್ರ ಜೊತೆಗೆ ಔಷಧಿನೂ ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದೀನಿ, ಆಹಾರದಲ್ಲಿ ಇದನ್ನ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದೀನಿ, ಕಾಫಿ ಬಿಟ್ಟಿದೀನಿ ಅನ್ಕೊಂಡು ಔಷಧಿ ನಿಲ್ಸ. ಹೌದು, ಖಂಡಿತ. ಹೇಗಿರುತ್ತೆ ಸರ್ ಇದು ಪ್ಲಾನ್? ಹೇಗಿರುತ್ತೆ? ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ ನೀವು ಹೇಗೆ ಆರಂಭ ಮಾಡ್ತೀರಿ? ಓಕೆ, ನಾನೊಂದು ಓವರ್ ವ್ಯೂ ಅಂದರೆ ಒಂದು ಸಮ್ಮರಿ ಕೊಡ್ತೇನೆ. ಬಹುತೇಕ ಯಾವ ಥರ ಇರುತ್ತೆ 2-3 ವರ್ಷದಲ್ಲಿ ಏನು ಮಾಡ್ತೇವೆ ಅಂತ. ಮೊದಲನೇ ಹಂತದಲ್ಲಿ ನಾನೇನು ಮಾಡ್ತೇನೆ, ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿತೇವೆ.
ಸಾಮಾನ್ಯವಾಗಿ ಏನು ಮಾಡ್ತೀವಿ, ಆಸ್ಪತ್ರೆನಲ್ಲಿ ಬಂದರೆ ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ, ಸಮುದಾಯ ಆರೋಗ್ಯ ವಿಭಾಗ, ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂಥ ರೀತಿ ಬೇರೆ. ಹಾಸ್ಪಿಟಲಲ್ಲಿ ಸಾಮಾನ್ಯವಾಗಿ ವೈದ್ಯರು ಏನು ಮಾಡ್ತಾರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿಪಡಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಕೆಲವು ಬದಲಾವಣೆಗಳನ್ನು ಹೇಳಿ ಮತ್ತು ಕೆಲವು ಔಷಧಿಗಳನ್ನು ಕೂಡ ಸೂಚಿಸ್ತಾರೆ. ಅದು ಅವ್ರು ಮಾಡೋ ಕೆಲಸ. ನಾವೇನು ಮಾಡ್ತೀವಿ ಅಂದರೆ, ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಿದೆ ಅಂತ ಕಂಡುಹಿಡ್ಕೊಳ್ತೀವಿ. ಆ ಕಂಡುಹಿಡಿತಕ್ಕಂಥ ಪ್ರಕ್ರಿಯೆ 1, 2, 3 ತಿಂಗಳು ಟೈಮ್ ಹಿಡಿಯುತ್ತೆ ನಮಗೆ. ನಾವು ಅವ್ರಿಗೆ ಆ ಟೈಮ್ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ನ ಹೆಚ್ಚು ಕಡಿಮೆಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತಿದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬೊಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದರೆ, ಕಾರಣವನ್ನು ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ರೂಫ್ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರೋದು ನಿಲ್ಬೇಕಲ್ವಾ? ಅದೇ ಥರ ನಾವು ಇಂಥ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನು ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನು ಹೇಳ್ತೇವೆ. ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಸಹ ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನು ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ತಿಂಗಳು ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗೆ ಆಗುತ್ತೆ, ಕೆಲವ್ರಿಗೆ ಭಾಳ ಸ್ವಲ್ಪ ಮಾತ್ರ ಉಳಿಯುತ್ತೆ. ವಿಚ್ ಇಸ್ ಫಾರ್ ಬೆಟರ್ ದ್ಯಾನ್ ರೆಗ್ಯುಲರ್ ಔಟ್ಕಮ್. ಅಂದರೆ ಅವರು ದಿನನಿತ್ಯ ತಗೊಳ್ತಕ್ಕಂಥ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವುದೋ ಒಂದು ಮಾತ್ರೆ ಬರೀ ಅರ್ಧ ಡೋಸೇಜ್ ಮಾತ್ರ ತಗೊಳ್ಳೋದು ಭಾಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತದೆ. ಈ ಥರ ಇರುತ್ತೆ. ಈ ರೀತಿ ನಾವು ಒಂದು ರೀತಿ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ. ನಾವು ಕೆಲವು ಟೆಸ್ಟ್ಗಳೆಲ್ಲ ಮಾಡಿಸ್ತೀರಾ? ಹೌದು, ಈ ಟೈಮ್ನಲ್ಲಿ ನಾವು ಕೆಲವು ಟೆಸ್ಟ್ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ ವ್ಯತ್ಯಾಸವನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತೀವಿ. ಹಿಂಗೆ ತಿನ್ನಬೇಕು, ಇಷ್ಟೇ ತಿನ್ನಬೇಕು, ಈ ಥರ ಇದೇ ಥರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗೆ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಆ್ಯಂಡ್ ನನ್ನ 20 ವರ್ಷದಲ್ಲಿ ಭಾಳ ವಿಚಿತ್ರವಾದ ಅನುಭವಗಳನ್ನು ಕೂಡ ನಾನು ಇದರಲ್ಲಿ ಕಂಡುಕೊಂಡೆ. ಒಂದಷ್ಟು ಈಗ ನಮ್ಮ ಕೇಳುಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರ್, ಈಗ BP ಶುಗರ್ ಇರೋರಿಗೆ ಎಲ್ಲ ಕಾಯಿಲೆಗಳು ಹೆಚ್ಚು ಅನ್ನೋಂಥದ್ದು ಒಂದು ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನ ಹೇಳಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ಗಳನ್ನ ಹೇಳ್ಬೋದು ಸರ್? ಖಂಡಿತ ಹೇಳ್ತೇನೆ. ಒಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ BP-ನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನು ಕಂಡಿಡಿದು ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವರು ಮೊದಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನು ಕಾರಣ ಕಂಡಿಡಿದ್ವಿ ಅಂದರೆ, ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಅವ್ರಿಗೆ ಇಂಥ ಬದಲಾವಣೆಯನ್ನು ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6 to 8 months ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ. ಅದರಲ್ಲಿ ಏನಾಗಿದೆ ಅಂದರೆ, ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗಲೂ ಹೈ ಇರ್ತಾ ಇತ್ತು, ಮತ್ತೆ BP ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನು ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್. ಅವರು ಯಾಕೆಂದರೆ ನಾವು 24 ತಾಸು ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ಥರ ಇದೆ ಅಂತ ಕಂಡಿಡಿದ ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗಲಿಕ್ಕೆ ಏನು ಕಾರಣ ಅಂತ ಕಂಡಿಡಿದು ಅದಕ್ಕೆ ಕೆಲವು ಬದಲಾವಣೆಗಳನ್ನ ಸಜೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. 2 ಮಾತು ಇದರಲ್ಲಿ ಹೇಳ್ತೇನೆ. ಮೊದಲನೇ ಮಾತೇನೆಂದರೆ, ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂಥ ಒಂದು ಇದೇನಿದೆಯಲ್ಲ, ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕೆಂದರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯದೆ ಇರೋಂಗೆ ನಾವೇನು ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ, ಕಾಲು ಕೊಳತು ಹೋಗೋದು, ಅದು ಕೂಡ ಜಾಸ್ತಿ. ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಹೊಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು 2ನೇ ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೆ ಏನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ 3 ಕೇಸ್ ನಾನು ಆ ಥರ ನೋಡಿದ್ದೀನಿ. ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ತಿಂಗಳಿಗೆ ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ. ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂಥ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ. ಇದನ್ನ ರಿವರ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದರಲ್ಲಿ ಪ್ರಯತ್ನ ನಮ್ದು ಫೇಲ್ ಆಯಿತು ಅಂದರೆ ಏನಾಗುತ್ತೆ, ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನಾಗುತ್ತೆ ಅಂದರೆ, ನೀವು ಈಗ ತಗೊಳ್ತಾ ಇರುವಂಥ ಮಾತ್ರೆಯ ಪ್ರಮಾಣ ಕಮ್ಮಿ ಆಗುತ್ತೆ ಅಷ್ಟೇ. ಬೇರೆ ಇದಕ್ಕಿಂತ ವರ್ಸ್ಟ್ ಇನ್ನೇನು ಆಗಲ್ಲ. ಇಲ್ಲ ಗುಣ ಆಗುತ್ತೆ. ಗುಣ ಅಂದರೆ ಮಾತ್ರೆ ಇಲ್ದಂಗೆ ಕಂಟ್ರೋಲಿಗೆ ಬರುತ್ತೆ. ಅಥವಾ ಮಾತ್ರೆಯ ಡೋಸೇಜ್ ಈಗ ನೀವು 2-3 ಮಾತ್ರೆ ತಗೊಳ್ತಾ ಇದ್ರೆ
ಮಾಡಿದ್ರೆ, ಅಂದರೆ ನಾನು ಹೇಳ್ದಂಗೆ ಒಂದೇ ಮಾತ್ರಲ್ಲಿ 2-3 ಔಷಧ ಇದ್ರೂ ಕೂಡ ಅದ್ರ ಡೋಸೇಜ್ ಭಾಳ ಕಮ್ಮಿ ಇಳಿಸ್ಬೋದು ನಾವು. ಸೊ ಇದರಿಂದ ಕಾಂಪ್ಲಿಕೇಶನ್ ಆಗೋ ಮಟ್ಟ ಕೂಡ ತುಂಬ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ 65-70 ವರ್ಷ ಆದರೂ ಯಾವುದೇ ಕಾಂಪ್ಲಿಕೇಶನ್ ಇಲ್ದಂಗೆ ಬದುಕ್ಬೋದು. ಆ ಥರ ಚೆನ್ನಾಗಿ ವೆಲ್ ಮೈಂಟೈನ್ ಡಯಾಬಿಟಿಕ್ಸ್ನ ನಾವು ನೋಡಿದ್ದೇವೆ ಆಗಲೇ. ಸೊ ಇದು ಸಾಧ್ಯ ಇದೆ. ಆದ ಕಾರಣ ಜನ ಹೆದರೋ ಅಗತ್ಯ ಏನೂ ಇಲ್ಲ. ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ಸ್ ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ಥರ ಇರುತ್ತೆ. ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ದು ಬಂದರೆ, ಕೆಲವ್ರಿಗೆ ದಿನಚರ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ. ನಮಗೆ ಮೊದಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡುಹಿಡ್ಕೊಂಡು ಅದನ್ನು ನಾವು ಕಾರಣವನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು. ಈಗ ಒಂದು ಚಾರ್ಟ್ ಕೊಡೋದಾದರೆ ಅವ್ರಿಗೆ, ಅಂದರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೇ ಇರ್ಬೋದು, ಅವ್ರು ಏನೇನು ಮಾಡ್ಕೋಬೋದು ಸರ್? ನಾವು ಬ್ರಾಡ್ಲಿ ಏನು ಮಾಡ್ತೇವೆ, ಕೆಲವು ಸರ್ ಈಗ ಈ ಟೈಪ್ 1 ಟೈಪ್ 2 ಅಂತ ಹೇಗೆ ಕಂಡುಹಿಡಿತೀರಾ ಸರ್? ಅದಕ್ಕೆ ನಾವೇನು ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನು ನಾವು ನೋಡ್ಬಿಟ್ಟು ಕಂಡುಹಿಡಿತೇವೆ. ಮತ್ತು ಕೆಲವು ಆಟೋ ಆ್ಯಂಟಿಬಾಡೀಸ್ GAD ಅಂತ ಎಲ್ಲ ಇರುತ್ತೆ. ಅಂತ ಆಟೋ ಆ್ಯಂಟಿಬಾಡೀಸ್ ಏನಾದ್ರು ಇತ್ತು, ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ 1 ಆರ್ ಟೈಪ್ 2 ಅಂತ ಮೊದಲು ಡಿಫ್ರೆನ್ಶಿಯೇಟ್ ಮಾಡ್ತೇವೆ ನಾವು. ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ 2ನೇ ಹೆಚ್ಚು ಕಾಮನ್ ಆಗಿರುತ್ತೆ. ಟೈಪ್ 1 ಭಾಳ ರೇರ್, ಕೆಲವು ಫ್ಯಾಮಿಲೀಸ್ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ ಎರಡನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದರೆ ನಾವು ಏನು ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿಯ ಕೊರತೆ ಅಂದರೆ ಕಮ್ಮಿ ಇರುತ್ತೆ. ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವ್ರಿಗೆ ವಯಸ್ಸಾಗಿರುತ್ತೆ, ಓಡಾಡ್ಲಿಕ್ಕಾಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದರೆ ನಡೆಯೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸ್ಬೋದು, ಅವರು ನಡಿಲೇಬೇಕು 1 ಕಿಲೋಮೀಟ್ರ್ ಅಂತ ಏನೂ ಇಲ್ಲ. ಸೊ ಅದೇ ಥರ ಕೆಲವರು ಏನಾಗುತ್ತೆ, ದಿನಚರ್ಯೆಯಲ್ಲಿ ನಾವು ಬದಲಾವಣೆಯನ್ನು ಮಾಡ್ತೇವೆ. ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಈ ಥರ. ಮತ್ತು ಇನ್ನೂ ಕೆಲವರಲ್ಲಿ ನಾವು ಆಹಾರದ ಸಮಯವನ್ನು ಬದಲಾವಣೆ ಮಾಡಿದ್ರೆ, ಇನ್ನೂ ಕೆಲವರಲ್ಲಿ ಆಹಾರದ ಕಂಟೆಂಟನ್ನು ನಾವು ಬದಲಾವಣೆ ಮಾಡ್ತೇವೆ. ಇನ್ನು ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯೋ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ಥರ ಕೆಲವು ಬದಲಾವಣೆಗಳನ್ನು ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟು ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತಗೊಳ್ಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಮಾತ್ರೆ ತಗೊಳ್ತಾ ಇದೀವಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಸರಿ ಹೋಗುತ್ತೆ ಅಂತ. ಅದಲ್ಲ, ಅವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಈ ಥರ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅವ್ರು ಏನು ಕೊಟ್ಟಿರ್ತಾರೆ, ಹೋಟ್ಲಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನು ಮಾಡ್ತೀವಿ, ಅಂಥವ್ರಿಗೆಲ್ಲ ವಿ ಸಜೆಸ್ಟ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನು ಕೊಡ್ತೇವೆ. ಮತ್ತು ಅವ್ರಿಗೆ ಪ್ರಾಕ್ಟಿಕಲಾಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ, ನಮಗೆ ಗೊತ್ತಾಗಿರುತ್ತೆ. ನೋಡಿ, ಇಂಥದನ್ನೇ ತಿನ್ನಬೇಕು, ಇಂಥದನ್ನೇ ತಿನ್ನಬಾರ್ದು ಅಂತ ಅವರಿಗೆ ಪ್ರಾಕ್ಟಿಕಲಾಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರಿಗೆ ಗೊತ್ತಾಗೋಗುತ್ತೆ. ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಇದರಲ್ಲಿ, ಡಯಾಬಿಟಿಸ್ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದರೂ ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ನ ನಾವು ಕಂಟ್ರೋಲಿಗೆ ತರಬಹುದು. ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿಂದ್ಬಿಡ್ತೀನಿ ಅಂತವ್ರಿಗೆ ಏನು ಹೇಳ್ತೀರಾ ಸರ್? ಇದು ಭಾಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ 2 ಕೇಸ್ ಅನುಭವವನ್ನು ನಿಮಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರು ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನು ಮಾತ್ರ ತಿಂತಾಯಿದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಿಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದರೆ ಇದೇ ಅಡ್ವೈಸೇ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನೋದು ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ, ಈ ಥರ. ಕೆಲವರು ಮುದ್ದೆ ತಿಂದರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ನಾವು ಕಂಡಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದರೆ, ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗಿ ಬರ್ತಾ ಇರಲಿಲ್ಲ. ಸೊ ವಿ ವರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಆ್ಯಂಡ್ ವಿ ವರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವೇನು ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡಬೇಕು, ವೀಟ್ ಜಾಸ್ತಿ ಮಾಡಬೇಕು ಅಂತ, ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಆ್ಯಂಡ್ ಫೈಬರ್ ಕಂಟೆಂಟ್ ಅಂತ ಏನು ಹೇಳ್ತೇವೆ, ನಾರಿನ ಅಂಶ, ಅದು ಹೋಲ್ ವೀಟ್, ಮೈದಾ ಅಲ್ಲ, ಹೋಲ್ ವೀಟಲ್ಲಿ ಜಾಸ್ತಿ ಇರುತ್ತೆ.
ಪೂರ್ತಿ ನಾವು ಗೋಧಿಯನ್ನ ಹಿಟ್ ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನು ಹಿಟ್ ಮಾಡ್ತಕ್ಕಂಥದ್ದು ಅದರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆನಲ್ಲಿ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದು ಒಂದು ಸರಿಯಾದ ಸಲಹೆ ಕೂಡ ಹೌದು. ಆದರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದು ಆಗಿ ಬರುತ್ತೆ, ಯಾರಿಗೆ ಯಾವ್ದು ಆಗಿ ಬರಲ್ಲ ಅಂತ. ಯಾವ್ದು ಆಗಿ ಬರಲ್ಲ ಅದನ್ನು ತೆಗಿತೇವೆ, ಯಾವ್ದು ಆಗಿ ಬರುತ್ತೆ ಅದನ್ನು ತಿಂದ್ರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನೂ ಆಗಲ್ಲ. ಅಂದ್ರೆ ನೀವೀಗೇನು ಹೇಳಿದ್ರಲ್ಲ, ತಾಂತ್ರಿಕವಾಗಿ ಸರಿಯಾದ ವಿಚಾರ ಆದ್ರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು. ಹಾಗಾಗಿ ಮುದ್ದೆ ತಿಂದರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದರೆ ಜಾಸ್ತಿ ಆಗುತ್ತಾ, ಅದನ್ನ ಕಂಡು ಹಿಡ್ಕೊಂಡು ನಮ್ಗೆ ಏನು ಬೇಕು ಅನ್ನೋದನ್ನ ಕಂಟಿನ್ಯೂ ಮಾಡಿ. ಖಂಡಿತ. ಸೊ ಆದ ಕಾರಣ ಪ್ರತಿಯೊಬ್ಬ ಮಧುಮೇಹದ ರೋಗಿಗೆ ಕೂಡ ಅವ್ರಿಗೆ ಏನು ಕೆಲಸ ಮಾಡ್ತಾ ಇದೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ ನಮಗೆ ಸ್ಟಾರ್ಟಿಂಗ್ನಲ್ಲಿ ಟೈಮ್ ಹಿಡಿಯುತ್ತೆ. ಬಟ್ ಒಂದ್ಸಲ ಅದನ್ನು ಕಂಡುಹಿಡಿದ ಮೇಲೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ. ಇದ್ರ ಜೊತೆಗೆ ಕೆಲವರಲ್ಲಿ ಇನ್ನೊಂದು ತಪ್ಪು ಅಂಶ ಇದೆ. ಏನಪ್ಪ ಅಂದರೆ, ಹಲವಾರು ಜನ ಏನು ಮಾಡ್ತಿದ್ದಾರೆ, ಕೆಲವು ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ಮ ಸಕ್ಕರೆ ಕಂಟ್ರೋಲಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದರೆ ನೀವು ಈಗ ನೆಂಟರ ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ವಿ, ಎಲ್ಲ ಕಡೆ ಡಬ್ಬಿ ಹೆಂಗೆ ತೊಗೊಂಡೋಗೋಗಿ ಬರುತ್ತೆ, 3 ಹೊತ್ತು ಡಬ್ಬಿನಲ್ಲಿರೋ ಆಹಾರನೇ ಹೆಂಗೆ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದರೆ, ರಿವರ್ಸಲ್ ಅಂದರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆ ಕಂಟ್ರೋಲಿಗೆ ತಂದರೆ ಅದನ್ನು ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲಿಗೆ ತಗೊಂಡ್ಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೆ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದನೇ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು, ನಾನು ಹಿಂಗ್ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡದೇ ಇದ್ರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನು ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ. ಇದರಲ್ಲಿ ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು, ನಮ್ಮ ದೊಡ್ಡ ಅಂಶ. ಆದ್ರೆ ರಿವರ್ಸಲ್ ಆಗಿದೆ ಅಂದ ತಕ್ಷಣನೇ ಮತ್ತೆ ನಾವು ಮೊದಲು ಹೆಂಗ್ ಬೇಕಂಗೆ ತಿನ್ನಾಗಿಲ್ಲ. ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ ಈ ಪಾಯಿಂಟ್ ಹೇಳಿದ್ದಕ್ಕೆ. ಯಾಕಂದ್ರೆ ಇದನ್ನ ನಾನು ಹೇಳ್ತೀನಿ ಕೇಳಿ. ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ. ಆಮೇಲೆ ಅವ್ರು ಬಂದು ಹೇಳಿದ್ರು, ಮಗಳ ಮದುವೆನಲ್ಲಿ ನಾನು 4 ಹೋಳಿಗೆ ತಿಂದೆ, ನನಗೆ ಏನೂ ಆಗಲಿಲ್ಲ ಅಂತ. ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರು ಅದೇ ತಪ್ಪು ಅಭ್ಯಾಸಗಳನ್ನ ಫಾಲೋ ಮಾಡ್ಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು. ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು. ರಿವರ್ಸಲ್ ಆಗಿದೆ ಅಂತ ತಕ್ಷಣ ಮಾತ್ರೆನೂ ಬಿಟ್ವಿ, ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ. ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ. ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರೋದನ್ನ ನಾನು ನೋಡಿದ್ದೇನೆ. ಆತರ ಆಗಿದೆ. ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ. ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ ಜವಾಬ್ದಾರಿಯುತವಾದ ಜೀವನ ನಡೆಸಲೇಬೇಕಾಗುತ್ತೆ. ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಎಲ್ಲ ಕೇಳಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದುವರೆಗೂ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ HL ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ F. ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತ F. ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.